ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತು ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬ್ಲಡ್ ಗ್ರೂಪ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾವು ಯಾವತ್ತೇ ಆಗಲಿ ಬ್ಲಡ್ ಗ್ರೂಪ್ ಮಾಡಬೇಕಾದ್ರೆ ಎಲ್ಲಿ ಬೆಳಕಿರುತ್ತೆ ಅಂದರೆ ಎಲ್ಲಿ ಲೈಟ್ ಇರುತ್ತೋ ಅದಕ್ಕೆಲ್ಲಗಡೆ ಕ್ಲೀನ್ ಆ್ಯಂಡ್ ಡ್ರೈ ಫ್ಲ್ಯಾಟ್ ಸರ್ಫೇಸದಲ್ಲಿ ಒಂದು ಟಿಶ್ಯೂನ ಹಾಕಿ ಮಾಡಬೇಕಾಗುತ್ತೆ. ಸೊ ನಾವು ಬ್ಲಡ್ ಗ್ರೂಪ್ ಮಾಡೋದಕ್ಕೆ ಫಸ್ಟು ಒಂದು ಕ್ಲೀನ್ ಆ್ಯಂಡ್ ಡ್ರೈ ಗ್ಲಾಸ್ ಲೈಟ್ ಯೂಸ್ ಮಾಡಬೇಕು. ಸಪೋಸ್ ಏನಾದರೂ ಡಸ್ಟ್ ಇದ್ದರೆ ಒಂದು ಸಲ ಬಿಫೋರ್ ಟಿಶ್ಯೂ ಅಲ್ಲೇ ಒಂದು ಸಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ನಾವು ಬ್ಲಡ್ ಗ್ರೂಪ್ ಮಾಡೋದಕ್ಕೆ ಬ್ಲಡ್ ಗ್ರೂಪ್ ರಿಯೇಜೆಂಟ್ ಕಿಟ್ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಮ್ಮಲ್ಲಿರೋದು RK ಅನ್ನೋ ಕಂಪನಿಯ ಬ್ಲಡ್ ಗ್ರೂಪ್ ರಿಯೇಜೆಂಟ್ ಕಿಟ್ ಇದೆ. ಅದರಲ್ಲಿ ಆ್ಯಂಟಿ ಎ, ಆ್ಯಂಟಿ ಬಿ, ಆ್ಯಂಟಿ ಡಿ ಅನ್ನೋ 3 ರಿಯೇಜೆಂಟ್ಸ್ ಇರುತ್ತೆ. ಸೊ ನಾವು ಯಾವುದೇ ಬ್ಲಡ್ ಗ್ರೂಪ್ ರಿಯೇಜೆಂಟ್ ಯೂಸ್ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಪೋಸ್ ಅದೇನಾದರೂ ಫ್ರಿಜ್ಜಲ್ಲಿದ್ದರೆ ಹಾಫ್ ಆನ್ ಅವರ್ ಮುಂಚೆನೇ ತಂದಿಡಬೇಕು, ಅಂದರೆ ರೂಮ್ ಟೆಂಪ್ರೇಚರಲ್ಲಿ ತೆಗೆದಿಡಬೇಕು. ಅದಾಗಿದ್ದಾಮೇಲೆ ನಾವು ಇಲ್ಲಿ ಫಸ್ಟ್ ಇದರಲ್ಲಿ ಬಂತು ಆ್ಯಂಟಿ ಎ ಅನ್ನೋ ರಿಯೇಜೆಂಟ್ನ ನಾವು ಒಂದು ಕಾರ್ನರ್ ಆಫ್ ಸ್ಲೈಡಲ್ಲಿ ಒಂದು ಡ್ರಾಪ್ ಹಾಕ್ಕೊಳ್ಬೇಕು. ಅದಾಗಿದ್ದಾದಮೇಲೆ ನೆಕ್ಸ್ಟ್ ಒಂದು ಬಂದು ಆ್ಯಂಟಿ ಬಿ, ಅದು ಯೆಲ್ಲೋ ಕಲರಲ್ಲಿ ಇರುತ್ತೆ. ಸೊ ನಾವು ಕಲರ್ ಕೋಡಿಂದನೂ ನಾವು ನೆನ್ಪಿಟ್ಕೊಂಡಿರ್ಬೋದು ಯಾವುದೇ ರಿಯೇಜೆಂಟ್ ಅಂತ. ಫಸ್ಟ್ ಒನ್ ಬಂದು ಬ್ಲೂ, ಅದು ಆ್ಯಂಟಿ ಎ ಆಗಿರುತ್ತೆ. ಮತ್ತು ಸೆಕೆಂಡ್ ಒನ್ ಬಂದು ಯೆಲ್ಲೋ ಕಲರ್, ಅದು ಆ್ಯಂಟಿ ಬಿ ರಿಯೇಜೆಂಟ್ ಆಗಿರುತ್ತೆ. ಸೊ ಥರ್ಡ್ ಒನ್ ಬಂದು ಆ್ಯಂಟಿ ಡಿ ರಿಯೇಜೆಂಟು, ಅದು ವೈಟ್ ಕಲರ್ ಇರುತ್ತೆ ಬಟ್ ರೆಡ್ ಕಲರ್ ಕ್ಯಾಪ್ ಇರುತ್ತೆ. ಸೊ ಬ್ಲೂ, ಯೆಲ್ಲೋ, ರೆಡ್ ಈ ಥರ 3 ರಿಯೇಜೆಂಟ್ನ ನಾವು ಡಿಸ್ಟೆನ್ಸಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ನಾವು ಬ್ಲಡ್ ಗ್ರೂಪ್ ಮಾಡೋದಕ್ಕೆ ADTA ಬ್ಲಡ್ ಯೂಸ್ ಮಾಡ್ತೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಒಂದೊಂದು ಡ್ರಾಪೇ ಒಂದೊಂದು ರಿಯೇಜೆಂಟು, ಒಂದು ಸಪ್ರೇಟ್ ಆ್ಯಂಟಿ ಎ, ಆ್ಯಂಟಿ ಬಿ, ಆ್ಯಂಟಿ ಡಿಗೂ ಒಂದೊಂದು ಸ್ಮಾಲ್ ಆಫ್ ಡ್ರಾಪ್ ಹಾಕ್ಕೊಳ್ಬೇಕು. ಸೊ ಅದನ್ನು ಸ್ಪಿಲ್ ಆಗದಂಗೆ ಒಂದಕ್ಕೊಂದು ಇಲ್ದಂಗೆ ಕೇರ್ಫುಲ್ಲಾಗಿ ಹಾಕಬೇಕು. ಬಿಕಾಸ್ ಕ್ರಾಸ್ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರೋದ್ರಿಂದ ನಾವು ಅದನ್ನು ಅವಾಯ್ಡ್ ಮಾಡೋದಕ್ಕೆ ಡಿಸ್ಟೆನ್ಸಲ್ಲಿ ಹಾಕಬೇಕು. ಸೊ ಅದು ಹಾಕಿದಾದಮೇಲೆ ನಾವು ಮಿಕ್ಸಿಂಗ್ ಸ್ಟಿಕ್ ತೊಗೊಂಡು 3 ರಿಯೇಜೆಂಟ್ ಬ್ಲಡ್ನ ನಾವು ಸರ್ಕ್ಯುಲರ್ ಮೋಷನಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಅದು ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ಕೇರ್ಫುಲ್ಲಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಡಿಸ್ಟೆನ್ಸ್ ನೋಡಿಕೊಂಡು, ಗ್ಯಾಪ್ ನೋಡಿಕೊಂಡು ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಈ ಥರ ಸ್ಟಿಕ್ಕಲ್ಲಿ ನಾವು ಒಂದು ಸಲ ಸರ್ಕ್ಯುಲರ್ ಮೋಷನಲ್ಲಿ ಮಿಕ್ಸ್ ಮಾಡಿದಾದಮೇಲೆ ಮತ್ತು ನಾವು ಅದನ್ನು ರೊಟೇಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಮಾಡಿದ ತಕ್ಷಣ, ನಮ್ಮ ಸ್ಟಿಕ್ಕಲ್ಲಿ ಮಾಡಿದ ತಕ್ಷಣ ನಮಗೆ ಇಮಿಡಿಯೇಟ್ ನಾವು ರಿಸಲ್ಟ್ ಇಂಟರ್ಪ್ರಿಟೇಟ್ ಮಾಡೋದಕ್ಕೆ ಆಗೋಲ್ಲ. ಬಿಕಾಸ್ ಅದು ಟೈಮ್ ತೊಗೊಳುತ್ತೆ. ವಿತ್ ಆ್ಯಂಟಿಜನ್ ಆ್ಯಂಟಿಬಾಡಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕಂದ್ರೆ ನಾವು ಈ ಥರ ಕೈಯಲ್ಲಿ ಒಂದು ಸಲ ತೊಗೊಂಡು ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ರೊಟೇಟ್ ಮಾಡಬೇಕು. ಸೊ ಈಗ ನೀವು ಒಬ್ಸರ್ವ್ ಮಾಡ್ಬೋದು ಡಿಫ್ರೆನ್ಸ್. ನಾವು ಜಸ್ಟ್ ಸ್ಟಿಕ್ಕಲ್ಲಿ ಮಿಕ್ಸ್ ಮಾಡಿದಾಗ ಅಲ್ಲಿ ನಮಗೆ ಆ್ಯಂಟಿ ಎ ಅಲ್ಲಿ ಮಾತ್ರ ಕ್ಲಮ್ಸ್ ಫಾರ್ಮ್ ಆಗ್ತು, ಮತ್ತು ಆ್ಯಂಟಿ ಬಿ, ಆ್ಯಂಟಿ ಡಿಯಲ್ಲಿ ನಮಗೆ ಕ್ಲಮ್ಸ್ ಫಾರ್ಮೇಷನ್ ಆಗಲಿಲ್ಲ. ಈಗ ರೊಟೇಟ್ ಮಾಡಿದಾದಮೇಲೆ ಕ್ಲಿಯರಾಗಿ ನಾವು ಇಂಟರ್ಪ್ರಿಟೇಟ್ ಮಾಡೋಕ್ಕೆ ಐಡಿಯಾ ಸಿಗುತ್ತೆ. ಸೊ ಲಾಸ್ಟ್ ಆ್ಯಂಟಿ ಡಿ ಅಲ್ಲಿ ಕೂಡ ಕ್ಲಮ್ಸ್ ಬಂದಿದೆ ಅಂದರೆ ಇಲ್ಲಿ ಆ್ಯಂಟಿ ಎಲ್ಲಿ ಕ್ಲಮ್ಸ್ ಇದೆ, ಆ್ಯಂಟಿ ಬಿಯಲ್ಲಿ ನೋ ಕ್ಲಮ್ಸ್ ಇದೆ, ಆ್ಯಂಟಿ ಡಿಯಲ್ಲಿ ಕ್ಲಮ್ಸ್ ಇದೆ ಅಂದರೆ ಇದು ಎ ಗ್ರೂಪ್ ಅಂತ ನಾವು ಎ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು. ಅಂದರೆ ಎ ಪಾಸಿಟಿವ್ ಅಂತ ಬ್ಲಡ್ ಗ್ರೂಪ್ನ ನಾವು ಇಂಟರ್ಪ್ರಿಟೇಟ್ ಮಾಡ್ಬೋದು. ಸೊ ಲಾಸ್ಟಲ್ಲಿ ನೋಡಿ, ಇದು RH ಟೈಪ್ ಆಗಿರುತ್ತೆ, ಪಾಸಿಟಿವ್ ನೆಗೆಟಿವ್ ಅಂತ ನಾವು ಇದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ಸೊ ನಾವು ಯಾವ ಸ್ಯಾಂಪಲ್ ಯೂಸ್ ಮಾಡಿದ್ದೀವಿ ಅಂದರೆ ಯಾವ ಪೇಷಂಟ್ ಬ್ಲಡ್ ಗ್ರೂಪ್ ಮಾಡಿದ್ದೀವಿ ಅಂತ ನಾವು ಅದರಲ್ಲಿ ಜೊತೆಲೇ ಇಟ್ಕೋಬೇಕಾಗುತ್ತೆ. ನಾವು ರಿಪೋರ್ಟ್ ಮಾಡಬೇಕಾದ್ರೆ ಬ್ಲಡ್ ಗ್ರೂಪ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಕೇರ್ಫುಲ್ಲಾಗಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಓಕೆ, ಈಗ 4 ಮೇನ್ ಬ್ಲಡ್ ಗ್ರೂಪ್ಸ್ ಯಾವುದಿದು ಅಂತ ನೋಡೋಣ. A ಪಾಸಿಟಿವ್, ಇದು B ಪಾಸಿಟಿವ್, AB ಪಾಸಿಟಿವ್ ಮತ್ತು O ಪಾಸಿಟಿವ್.